ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲಿನ ಅತ್ಯಾಚಾರ ಪ್ರಕರಣ ಕೊಪ್ಪಳದಲ್ಲಿ ನಡೆದಿತ್ತು. ಇದೇ ಹಾರರ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ನಮಗೆ. ದೊಡ್ಡ ಕೃತ್ಯಕ್ಕೆ ಕಾರಣ ಆಯ್ತಾ ಪೊಲೀಸರ ಸಣ್ಣದೊಂದು ನಿರ್ಲಕ್ಷ್ಯ ಅನ್ನೋ ಪ್ರಶ್ನೆ ಈಗ. ಮೂವರು ಆರೋಪಿಗಳು ಈಗ ಯಾರು ಅರೆಸ್ಟ್ ಆಗಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇತ್ತು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅಪರಾಧ ಹಿನ್ನೆಲೆ ಹೊಂದಿದ್ದಂತಹ 3 ಜನರನ್ನ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸದೆ ಹಾಗೆ ಬಿಟ್ಟಿದ್ರು. ಹಗಲು ಗಾರೆ ಕೆಲಸ ಮಾಡ್ತಾ ಇದ್ರು, ರಾತ್ರಿ ಆದ್ರೆ ಸಾಕು ಕಳ್ಳತನ, ಗಲಾಟೆ, ದೊಂಬಿ ಈ ತರ ಸಮಾಜ ವಿರೋಧಿ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ರು. ಗಂಗಾವತಿ ನಿವಾಸಿಗಳಾಗಿದ್ರು 3 ಜನ ಆರೋಪಿಗಳು. ಬಟ್ ಇವ್ರನ್ನ ಯಾವಾಗ ಬೇರೆ ಬೇರೆ ಪ್ರಕರಣದಲ್ಲಿ ಪೊಲೀಸರು ಹಿಡ್ಕೊಂಡು ಬರ್ತಾ ಇದ್ರಲ್ಲ, ಆಗ ಸೆಟ್ಲ್ಮೆಂಟ್ ಮಾಡಿ ಅಂದ್ರೆ ರಾಜಿ ಸಂತಾನ ಎಲ್ಲ ಮಾಡಿ ಬಿಟ್ಟು ಕಳಿಸ್ತಾ ಇದ್ರಂತೆ. ಇದು ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗಿದೆ. ಪೊಲೀಸ್ ಸ್ಟೇಷನ್ಗಳು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಸ್ಟೇಷನ್ಗಳಾಗಿ ಉಳಿದಿಲ್ಲ, ಸೆಟಲ್ಮೆಂಟ್ ಸೆಂಟರ್ ಆಗ್ಬಿಟ್ಟಿದೆ ಅಂತ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ಕೊಡುವಂತಹ ಅಂಶ ಇದು. ಇವರಿಗಾಗಲೇ ಈ 3 ಜನ ಆರೋಪಿಗಳಿಗೆ ಯಾವಾಗ ಇವ್ರಿಗೆ ಹುಚ್ಚು ಬಂದು ಕಂಡ್ಕೊಂಡವ್ರಿಗೆ ಕಚ್ಚೋಕ್ ಹೋಗ್ತಾ ಇದ್ರು, ಆಗ್ಲೇ ಆಂಟಿ ರೇಬಿಸ್ ಇಂಜೆಕ್ಷನ್ ಹಾಕಿದಿದ್ರೆ ಇವತ್ತು ಈ ರೀತಿ ಕೃತ್ಯ ಆಗ್ತಿರ್ಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದ ಮರ್ಯಾದೆ ಹೋಗ್ತಿರ್ಲಿಲ್ಲ. ಪುರದಲ್ಲಿ ಅಂದ್ರೆ ವಿದೇಶಿ ಮಹಿಳೆ ಮತ್ತು ಹೋಮ್ ಸ್ಟೇ ಮಾಲಕಿ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣವನ್ನು ಕೊಪ್ಪಳ ಪೊಲೀಸರು ಆರೋಪಿಗಳನ್ನು ಎಡೆಮೂಡಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಈ ಕೊಪ್ಪಳ ಎಸ್ ಪಿ ಅಂತ ಡಾಕ್ಟರ್ ರಾಮ್ ಹರ್ಸಿದ್ದಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಸರ್, ಇದು ಒಂದು ದೊಡ್ಡದಾದ ಗ್ಯಾಂಗ್ ರೇಪ್ ಪ್ರಕರಣ, ದೊಡ್ಡ ನ್ಯಾಷನಲ್ ಇಶ್ಯೂ ಆಯಿತು ಮತ್ತು ದೊಡ್ಡದಂತ ಅಂದ್ರೆ ಈ ರಾಜ್ಯಕ್ಕೆ ಆಗಿರ್ಬೋದು ಮತ್ತು ದೇಶಕ್ಕೆ ಒಂದು ಕಪ್ಪು ಚುಕ್ಕೆ ಆಯಿತು. ಆದ್ರೆ ಅಂದ್ರೆ ಆರೋಪಿಗಳನ್ನ ಎಡೆಮೂಡಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸರ್. ಏನು ಸರ್? ನಾವು ಈ ಪ್ರಕರಣ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ 3 ಜನ ಆರೋಪಿತರಿಗೆ ಆಲ್ರೆಡಿ ಬಂಧನ ಮಾಡಿದ್ದೀವಿ. 2 ಜನಕ್ಕೆ ಮೊನ್ನೆ ಕೂಡ ಇಮಿಡಿಯೇಟಾಗಿ ಬಂಧನ ಮಾಡಿಬಿಟ್ಟು ಅವರಿಗೆ ಪೊಲೀಸ್ ಕಸ್ಟಡಿ ಕೂಡ ತೊಗೊಂಡಿದ್ದೀವಿ ಆಲ್ರೆಡಿ. ಇನ್ನೊಬ್ಬನಿಗೆ ನಿನ್ನೆ ತಮಿಳ್ನಾಡು ಚೆನ್ನೈಯಿಂದ ಅರೆಸ್ಟ್ ಮಾಡಿದ್ದೀವಿ. ಇವತ್ತು ಪ್ರೊಸೀಜರ್ಸ್ ಮಾಡಿಬಿಟ್ಟು ಅವ್ರಿಗೂ ಕೂಡ ನಾವು ಅರೆಸ್ಟ್ ಪ್ರೊಸೀಜರ್ ಮಾಡಿ ಅವರಿಗೆ ಮುಂದಿನ ಕ್ರಮ ಜರುಗಿಸ್ತೇವೆ. ಯಾಕಂದ್ರೆ ಆ ನಿರ್ಜನ ಪ್ರದೇಶದಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಆಗಲಿ ಮೊಬೈಲ್ದಾಗಲಿ ಏನೇ ಒಂದು ಕ್ಲೂ ಸಹ ಅಂದರೆ ಏನು ಸಿಗಲಿಲ್ಲ. ಆದರೆ ಒಂದು 2 ದಿನಗಳಲ್ಲಿ ಅದನ್ನು 3 ಆರೋಪಿಗಳು ಪತ್ತೆ ಹಚ್ಚುವಲ್ಲಿ ಹೇಗೆ ಸರ್ ಸಾಧ್ಯ? ಏನು ಇದು ನಮ್ಮ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಬಿಟ್ಟು ಎಲ್ಲ ಥರ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಹಾಗೂ ಇನ್ಫಾರ್ಮೇಷನ್ ಇದರ ಮೇಲೆ ಆಧಾರದ ಮೇಲೆ ನಾವು 3 ಆರೋಪಿತಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೀವಿ. ನಾನು ಮುಂಚೆ ಹೇಳ್ದಂಗೆ ಇದು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಾವು ಈ ಪ್ರಕರಣವನ್ನು ಭೇದಿಸಿದ್ದೇವೆ. ಸರ್, 3 ಆರೋಪಿಗಳು ಅಂದ್ರೆ ಸಣ್ಣ ಪುಟ್ಟ ಅಂದರೆ ಗಲಾಟೆ ಆಗಿರ್ಬೋದು, ದೊಂಬೆ ಆಗಿರ್ಬೋದು, ಕಳ್ಳತನ ಈ ಎಲ್ಲ ಅಂದ್ರೆ ಚಟುವಟಿಕೆಗಳು ನಡೀತಾ ಇದ್ವು. ಹಿಂದೆ ಪೊಲೀಸ್ ಟೌನ್ ಗಂಗಾವತಿ ನಗರ ಆಗಿರ್ಬೋದು, ಗ್ರಾಮೀಣ ಠಾಣೆ ಸಾಕಷ್ಟು ಬಾರಿ ಹೋಗಿ ಏನಾದರೂ ರಾಜ್ಯ ಸಂಧಾನ ಮೂಲಕ ಬಂದಿದ್ದಾರೆ ಸರ್. ಇದ್ರ ಬಗ್ಗೆ ಏನಾದರೂ ಗಮನಕ್ಕೆ ಸರ್? ಅದು ನನಗೆ ಈ ಸದ್ಯ ಕೂಡ ನಾವು ಗಮನಕ್ಕೆ ಬಂದಿಲ್ಲ. ಅದು ಮುಂದಿನ ಹಂತದಲ್ಲಿ ಇಂಥವು ಯಾವುದಾದ್ರು ಭಾಗಿಯಾಗಿದ್ರಾ ಅಂತ ಹೇಳಿ ಅದು ನೋಡ್ತಾ ಇದ್ದೀವಿ. ಬಟ್ ನಮ್ಮ ಮೇಲ್ನೋಟಕ್ಕೆ ಇವ್ರ ಮೇಲೆ ಮೇಜರ್ ಕ್ರೈಮ್ ಆಗಿರೋದು ನಮ್ಗೆ ಕಂಡು ಬಂದಿರೋದು. ಈಗ ರೆಸಾರ್ಟ್ ಅದ್ರ ಮಾಲಕಿ ಅಂದ್ರೆ 11 ಗಂಟೆ ಸುಮಾರು ಆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಬರೋದು ಎಷ್ಟು ಸರಿ ಅನ್ಸುತ್ತೆ ಸರ್? ನಿಮ್ಮ ಆಮೇಲೆ ರೆಸಾರ್ಟ್ ಮಾಲೀಕ ಇದೇ ರೀತಿಯಾಗಿ ತಮ್ಮ ಹಣದಾಸೆಗಾಗಿ ಸಾಕಷ್ಟು ಇಬ್ಬರಲ್ಲ ತಮ್ಮ ಅಂದ್ರೆ ಮೂಜು ಮಸ್ತಿಗಾಗಿ ಬೇರೆ ಬೇರೆ ಕಡೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಇಂಥ ಘಟನೆಗಳು ಮೇಲಿನ ಮೇಲೆ ಆಗ್ತಾ ಇದ್ದಾವೆ. ಅವಕ್ಕೆ ಯಾವ ರೀತಿ ಕಡಿವಾಣ ಆಗಕ್ಕೆ ನೀವಿತ್ತೆ? ನಾನು ಹೇಳ್ದಂಗೆ ಅಲ್ಲಿ ಸ್ವಲ್ಪ ಪ್ರಾಣಿಗಳು ಸ್ವಲ್ಪ ಜಾಸ್ತಿ ಇದ್ದಾವೆ, ನೀರಿಂದು ಇದು ಜಾಸ್ತಿ ಇದ್ದಾವೆ, ಚಿರತೆ ಕರಡಿ ಜಾಸ್ತಿ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಾವು ನಿನ್ನೆ ಮೀಟಿಂಗ್ ಕೂಡ ಮಾಡಿಬಿಟ್ಟು ವಿದೇಶಿಗರಾಗಲಿ ಯಾರು ಹೊರಗಡೆಯಿಂದ ಬಂದವರಿಗೆ ಸ್ವಲ್ಪ